ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಮಾನಮರ್ಯಾದೆ ಬಿಟ್ಟು ಪೊಲೀಸ್ ಕಚೇರಿಯನ್ನು ಮರೆತು ಕಚೇರಿಯಲ್ಲಿ ಹಲವು ಯುವತಿಯರ ಜೊತೆ ಡಿಂಗ್ ಡಾಂಗ್ ಅಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಾಚಿಕೆ ಇಲ್ಲ ಇವನಿಗೆ. ಪೊಲೀಸರು ಅಂತ ಹೇಳಿಕೊಳ್ಳಿಕ್ಕೆ ಯಾವ ಪುಣ್ಯಾತ್ಮರು ಇವನಿಗೆ ನೌಕರಿ ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರ ವಲಯದಿಂದ ಕೇಳಿಬರುತ್ತಿದೆ. ಕಾನೂನು ರಕ್ಷಣೆ ಮಾಡಲಿ, ಕಾನೂನು ಸುವ್ಯವಸ್ಥೆ ಕಾಪಾಡಲಿ ಎಂದು ನೇಮಕ ಮಾಡಿದ್ದರೆ, ಆದರೆ ಇವನು ಈ ಕಚ್ಚೆ ಹರಕ ಕೆಲಸ ಮಾಡುತ್ತಿರುವುದು ರಾಜ್ಯದಲ್ಲಿ ವಿಡಿಯೋ ವೈರಲ್ ಆಗಿದೆ. ಕಚೇರಿಯಲ್ಲಿಯೇ ಹಲವು ಯುವತಿಯರ ಜೊತೆ ಚೆಲ್ಲಾಟವಾಡುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಯೂನಿಫಾರ್ಮ್ ಮೇಲೆ ಆಫೀಸಿನಲ್ಲಿ ಕೂತುಕೊಂಡು ಇಂಥ ಹಲ್ಕ ಕೆಲಸಗಳು ಮಾಡುತ್ತಿದ್ದಾನೆ ಎಂದು ರಾಜ್ಯದ ಜನತೆ ಉಗಳುತ್ತಿದೆ. ಇವನು ಮಾಡುತ್ತಿರುವುದು ಒಂದಲ್ಲ ಎರಡಲ್ಲ, 10 ಹಲವಾರು ಯುವತಿಯರ ಜೊತೆ ಇವನ ಕಾಮಕಾಂಡ. ಯೂನಿಫಾರ್ಮ್ ಅಕ್ಕಾದರೂ ಸ್ವಲ್ಪಾದರೂ ಮಾನಮರ್ಯಾದೆ ಇಲ್ವೇ ಇವನಿಗೆ? ಪೊಲೀಸನ್ನು ನಾಚಿಕೆ ಬರುತ್ತೆ. ತಮ್ಮ ಕಚೇರಿ ಬೆಡ್ರೂಮ್ ಅಂತ ತಿಳಿದುಕೊಂಡ್ರ? ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಿ. ಥು, ನೀತ ಬುದ್ಧಿಯ ಬಿಜೆಪಿ ರಾಮಚಂದ್ರ ಇಂಥ ಹಲ್ಕ ಕೆಲಸ ಮಾಡ್ಲಿಕ್ಕೆ ನಿಮ್ಮ ವಯಸ್ಸಿಗಾದರೂ ಬೆಲೆ ಕೊಡಬೇಕಲ್ವಾ? ಈತನ ಮನೆಯಲ್ಲಿ ಅಕ್ಕ, ತಂಗಿ, ಮಗಳು ಯಾರೂ ಇಲ್ಲವಂತೆ. ಸ್ವಲ್ಪಾದರೂ ಬುದ್ಧಿ ಬೇಡವಾ? ಉನ್ನತ ಹುದ್ದೆಯಲ್ಲಿ ಕುಂತು ಇಂಥ ಕಾಮದಾಟದ ಮಾಡುತ್ತಿರುವ ಈ ಡಿಜಿಪಿ ರಾಮಚಂದ್ರ ರಾವ್ಗೆ ರಾಜ್ಯದಿಂದ ಹೊರಹಾಕಿ. ಇದಕ್ಕೆ ಗೃಹ ಸಚಿವರು ಏನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಲು ರಾಜ್ಯದ ಜನತೆ ಕಾಯುತ್ತಿದ್ದಾರೆ. Thank you.